ಇನ್ನು ಸುರಂಗ ಬರೋಕ್ಕಾದ್ರೆ 20 ವರ್ಷನೋ 50 ವರ್ಷನೋ ಬೇಕು. ಇಲ್ಲಿ ಜನ ಸಾಯ್ತಾ ಇದ್ದಾರೆ ಇವತ್ತು. ಅಂದರೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಈ ಬೆಂಗಳೂರು ಮುಳುಗೋಗಿರೋದ್ರ ಬಗ್ಗೆ ಅವ್ರಿಗೆ ಒಂಚೂರು ಕರುಣೆ ಇಲ್ಲ. ಸಮಾವೇಶ ಮಾಡಕ್ಕೆ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು, ಗ್ರೇಟರ್ ಮುಖ್ಯಮಂತ್ರಿ ಏನು ಭಾಳ ದೊಡ್ಡದಾಗಿ ನಾನೇ ಅಧ್ಯಕ್ಷ ಗ್ರೇಟರ್ ಬೆಂಗಳೂರು. ಅಪ್ಪ ಸಿದ್ದರಾಮಣ್ಣ, ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ. ನೀವು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಬಂದ್ರಿ, ಏನ್ ಹೇಳಿದ್ರಿ? ಮನೆ ಬಾಗಿಲಿಗೆ ಸರ್ಕಾರ, ನುಡಿದಂತೆ ಸರ್ಕಾರ, ಮನೆ ಬಾಗಿಲಿಗೆ ಅಂದ್ರು. ಈಗ ಮನೆ ಬಾಗಿಲಿಗೆ ಎಲ್ಲ ಸಾವುಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗಳೇ ಅವಾಂತರಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗಳೇ ಆವು ಚೇಳುಗಳನ್ನ ಬಿಡ್ತಾ ಇದ್ದೀರಾ. ಇದಾ ಮನೆ ಬಾಗಿಲಿಗೆ ನಿಮ್ ಸರ್ಕಾರ? ನಾಚಿಕೆ ಆಗೋಲ್ಲ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಇನ್ಮೇಲೆ ಇದು ಬೋಟಲ್ಲಿ ಡಿ ಕೆ ಶಿವಕುಮಾರ್ ಬೋಟಲ್ಲಿ ಅದೇನೋ ತೇಲ್ತಾ ಇದಾರಲ್ಲ, ಸ್ವಿಮ್ ಇನ್ಮೇಲೆ ನಮ್ಮಲ್ಲಿ ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಬೇಡ, ಮಕ್ಕಳಿಗೆ ಈ ರೋಡ್ಗಳೇ ಸ್ವಿಮ್ಮಿಂಗ್ ಪೂಲ್ಗಳಾಗ್ಬಿಟ್ಟಿದೆ. ಅಂತ ಒಂದು ಡೆವಲಪ್ಮೆಂಟ್ ಅನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಿದಂತ ಗ್ರೇಟ್ ಕಾಂಗ್ರೆಸ್ ಅವರಿಗೆ ಇಡೀ ರಾಜ್ಯದ ಜನ, ಇಡೀ ಬೆಂಗಳೂರು ಜನ ಚೀಮಾರಿ ಆಗ್ತಾ ಇದ್ದಾರೆ. ನಾನು ಬೆಂಗಳೂರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಅಭಿವೃದ್ಧಿಗೆ ಅದನ್ನ ಹೇಳಿ. ನೀವು ಅಂಡರ್ಗ್ರೌಂಡ್ ಟನಲ್ ಅವೆಲ್ಲ ಬಿಟ್ಬಿಡಿ. ಬೆಂಗಳೂರಿಗೆ ಕಳೆದ 2 ವರ್ಷದಲ್ಲಿ ಏನು ಹಣ ಬಿಡುಗಡೆ ಮಾಡಿದ್ದೀರಿ? ನಿಮಗೆ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ ರಾಜ್ಯದ ಜನ ತಿಳಿಸಿ. ಮತ್ತೆ ಕಳೆದ ಬಾರಿನೂ ನೀವು ಹೇಳಿದ್ರಿ ಇದೆಲ್ಲ ಮಾಡ್ತೀನಿ ಅಂತ. ಈ ಬಾರಿನೂ ಬಂದು ನಾಳೆ ಬರ್ತಾರೆ, ಎಲ್ಲ ನಾಳೆ ಬಂದ್ಬಿಟ್ಟು ಮುಂದಿನ ಬಾರಿ ಎಲ್ಲ ಸರಿ ಅಂತಾರೆ. ಮುಂದಿನ ಬಾರಿನೂ ಮಾಡಲ್ಲ. ಕಾಂಗ್ರೆಸ್ ಈ ರಾಜ್ಯದಲ್ಲಿ ತೊಲಗೋವರೆಗೂ, ಬೆಂಗಳೂರಲ್ಲಿ ಕಾಂಗ್ರೆಸ್ ತೊಲಗೋವರೆಗೂ ಇವರೇನು ಅಭಿವೃದ್ಧಿ ಮಾಡಲ್ಲ.